ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ರಿಗೂ ಒಳ್ಳೆ ಪ್ರಾಫಿಟ್ಸ್ ಸಿಗ್ಲಿ ಅಂತ ದೇವರಲ್ಲಿ ಕೋರ್ಕೋತೀನಿ. ಸೊ ಈ ಒಂದು 2025ರಲ್ಲಿ ಲಾಂಗ್ ಟರ್ಮ್ಗೆ ಬೈ ಮಾಡಬಹುದಂತಹ ಒಂದು 6 ಸ್ಟಾಕ್ಸ್ ನ ನೋಡೋಣ. ಮೊದಲನೇದಾಗಿ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್. ಸೊ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 2545 ಇದೆ. ಬಟ್ ಇದ್ರದ್ದು ಟಾರ್ಗೆಟ್ ಆಲ್ರೆಡಿ JP Morgan ಅವ್ರು ಕೊಟ್ಟಿದ್ದಾರೆ 3800 ರೂಪಾಯಿ ಅಂತ. ಸೊ ಅದಕ್ಕಿಂತ ಜಾಸ್ತಿ ಹೋದ್ರೂ ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಬಿಸ್ನೆಸ್ ಅಷ್ಟು ಚೆನ್ನಾಗಿದೆ. ಸೊ ಕಣ್ ಮುಚ್ಕೊಂಡ್ ಬೈ ಮಾಡ್ಬೋದು ಇದನ್ನ. ಆಮೇಲೆ ಎರಡನೇ ಸ್ಟಾಕ್ ಬಂದ್ಬಿಟ್ಟು HDFC ಬ್ಯಾಂಕ್. ಇದು ಅಷ್ಟೇನೆ. ಸೊ ಬೈ ಟಾರ್ಗೆಟ್ ಆಲ್ರೆಡಿ 2100 ಕೊಟ್ಟಿದ್ದಾರೆ. ಸೊ ನಾವು ಒಂದನ್ನ ಬೈ ಟಾರ್ಗೆಟ್ ಅಂತ ನಾವು ಇದನ್ನ ಫಿಕ್ಸ್ ಮಾಡಿದಾಗ, ಸೊ ನಾವು ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಅದೊಂದು 2200ರಿಂದ 1784 ಬಂದಿದೆ. ಸೊ ಇದು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 2100. ಸೊ ಇದು ಅಷ್ಟೇ, ಬ್ಲೂ ಚಿಪ್ ಕಂಪ್ನಿ, ಲಾಂಗ್ ಟರ್ಮ್ಗೆ ಕಣ್ ಮುಚ್ಕೊಂಡು ಬೈ ಮಾಡ್ಬೋದು. ಇನ್ನ ಮೂರನೇ ಕಂಪ್ನಿ ಬಂದ್ಬಿಟ್ಟು ವಿಪ್ರೋ. ಸೊ ಇದು ಸ್ಟಾಕ್ ಸ್ಪ್ಲಿಟ್ ಅಲ್ವಾ, ಬೋನಸ್ ಇಶ್ಯೂ ಮಾಡಿದ್ಮೇಲೆ ಸ್ವಲ್ಪ ಕರೆಕ್ಷನ್ ಆಗಿದೆ. ಸೊ ಇದು ಒಳ್ಳೆ ಪ್ರೈಸು ಬೈ ಮಾಡಕ್ಕೆ. ಲಾಂಗ್ ಟರ್ಮ್ ಮಾತ್ರ ಯಾವುದೇ ತರದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಮಾಡೆಲ್ ಸಖತ್ತಾಗಿದೆ. ಟೈಮ್ ಟು ಟೈಮ್ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಇಶ್ಯೂ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಿಪ್ರೋ ಡೈರೆಕ್ಟ್ ಬೈ ಮಾಡ್ಬೋದು. ಸೊ ನೆಕ್ಸ್ಟ್ ಆಗಿ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್. ಇದು ಸ್ವಲ್ಪ ಏನು ಇದು 10 ವರ್ಷದಲ್ಲಿ, ಕಳೆದ 10 ವರ್ಷದಲ್ಲಿ ಫಸ್ಟ್ 2024ರಲ್ಲಿ ಸೊ ನೆಗೆಟಿವ್ ನಂಬರ್ ಪೋಸ್ಟ್ ಮಾಡಿದೆ. ಅಂದ್ರೆ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಕೊಟ್ಟಿದೆ ಅಥವಾ ಝೀರೋ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಅದು ಬಿಸ್ನೆಸ್ ಈ ಎಲ್ಲ ಒಂದು ಸೆಗ್ಮೆಂಟ್ ಅಲ್ಲೂ ಇರೋದ್ರಿಂದ ಸೊ ಇದೇನೋ ಈ ವರ್ಷ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಕೊಟ್ಟಿರ್ಬೋದು, ಬಟ್ ಇದಕ್ಕೆ ಫ್ಯೂಚರ್ ಇದೆ, ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಸೊ ಆರಾಮಾಗಿ ಬೈ ಮಾಡ್ಬೋದು. ಸೊ ಇದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ಬೈ ಮಾಡೋ ಪ್ರೈಸ್ ಅಲ್ಲಿ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಾಟಾ ಮೋಟರ್ಸ್. ಇದ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಸೊ ನಾವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆದಾಗ ಇದ್ರ ಪ್ರೈಸ್ ಅರೌಂಡ್ 70ರಿಂದ 80 ರೂಪಾಯಿ ಇತ್ತು. ಸೊ ಇದು ಹೈಯೆಸ್ಟ್ 1111 ರೂಪಾಯಿವರೆಗೂ ಹೋಗಿದೆ. ಸೊ ಇದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತಿದೆ. ಓಕೆ, 749. ಇದು ಮಾತ್ರ ಒಳ್ಳೆ ಫ್ಯೂಚರ್ ಇದೆ. ಯಾಕೆ ಅಂತಂದ್ರೆ ಸೊ ಗೌರ್ಮೆಂಟು ತುಂಬಾ ಆರ್ಡರ್ಸ್ ಕೊಡೋದಿದೆ. EV ಬಸ್ಸಸ್ ರಿಲೇಟೆಡ್, ಮತ್ತೆ ಇವರು ಅಷ್ಟೇನೆ EV ಸೆಗ್ಮೆಂಟ್ಗೆ ಎಂಟ್ರಿ ಆಗಿ ಅದು EV ಕಾರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದ್ರಿಂದ ಸೊ EV ಕಾರ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ, ಒಳ್ಳೆ ಪ್ರಾಫಿಟ್ ಮಾಡುತ್ತೆ. ಸೊ ಶೇರ್ ಪ್ರೈಸ್ ಅಷ್ಟೇನೆ, ಕಂಪ್ನಿ ಎಷ್ಟು ಪ್ರಾಫಿಟ್ ಮಾಡಿದ್ರೆ ಅಷ್ಟು ಒಳ್ಳೆ ರಿಟರ್ನ್ಸ್ ನ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಕ್ಸಾನ್ ಟೆಕ್ನಾಲಜೀಸ್. ಇದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ಅಷ್ಟೇನೆ, ಹೋಗ್ತಾ ಹೋಗ್ತಾ ಅಂತಂದ್ರೆ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಇದಕ್ಕೂ, ಡಿಕ್ಸಾನ್ ಟೆಕ್ನಾಲಜೀಸ್ಗೆ. ಸೊ ಪ್ರೈಸ್ ಮಾತ್ರ ಒಂದ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಕರೆಕ್ಷನ್ ಬಂದಾಗ ಬೈ ಮಾಡ್ಬೋದು, ಲಾಂಗ್ ಟರ್ಮ್ಗೆ ಯಾವುದೇ ಒಂದು ಯೋಚನೆ ಇಲ್ಲ. ಓಕೆ. ನೆಕ್ಸ್ಟ್ HAL. ಇದ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಪ್ರತಿ ವರ್ಷನೂ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ಸ್ ಬರ್ತಾನೆ ಇರುತ್ತೆ, ಒಳ್ಳೆ ರಿಟರ್ನ್ ಸಿಗುತ್ತೆ. ಇದು ಒಂದ್ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇದೆ, ಆರಾಮಾಗಿ ಬೈ ಮಾಡ್ಬೋದು. ಸದ್ಯಕ್ಕೆ ಇಷ್ಟು. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಅಲ್ಲಿ ಬಿಲೋ 100 ರುಪೀಸ್ದು ಯಾವ ಯಾವ ಸ್ಟಾಕ್ಸ್ ನ ನಾವು ಬೈ ಮಾಡಿ ಹೋಲ್ಡ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.